यू टीवी न्यूज में स्वागत है आप सभी दर्शकों का। मैं हूं सानिया। ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಭಾಗದ ಮಕ್ಕಳು ಏನಪ್ಪಾ ಅಂದ್ರೆ ಬೆಳವಣಿಗೆ ದೃಷ್ಟಿಯಿಂದ ಆಗ್ಲಿ ಅಥವಾ ಶೈಕ್ಷಣಿಕ ದೃಷ್ಟಿಯಿಂದಾಗ್ಲಿ ಅಥವಾ ಸಾಮಾಜಿಕ ರಂಗದಲ್ಲಿ ಆಗ್ಲಿ ಏನು ಅಶ್ಲೀಲವಾದಂತ ಜಾನಪದ ಸಾಹಿತ್ಯವನ್ನ ಬಳಸುವುದರಿಂದಾಗಿ ಅಥವಾ ನೀವು ಏನು ವಿಡಿಯೋಗಳು ಮಾಡೋದ್ರಿಂದಾಗಿ ಇಲ್ಲಿ ಸ್ವಾಸ್ಥ್ಯತೆಯನ್ನು ಕೆಟ್ಟಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಅದ್ರ ಜೊತೆಯಲ್ಲಿ ನಾನು ಏನಂದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹೆಚ್ಚು ನೀವು ಸಿನಿಮಾಗಳನ್ನ ತೆಗಿತೀರಿ. ಸಿನಿಮಾ ರಂಗದಲ್ಲಿಯೂ ಸಟಕೆ ಮಚ್ಚು ಲಾಂಗು ಬಂದೂಕು ಎಲ್ಲವನ್ನ ಬಳಸ್ತಿದ್ರಿ, ಐಟಮ್ ಸಾಂಗ್ ಗಳನ್ನ ಬಳಸ್ತಿದ್ರಿ. ಮತ್ತೆ ನೀವು ಬಂದೂಕ್ ತಗೊಂಡು ಹೊಡಿಯತ್ತಂದ್ರೆ ಮುದ್ದಾಮವಾಗಿ ಏನಪ್ಪಾ ಅಂದ್ರೆ ನೀವು ಹೇಳುವಂತ ಸಿನಿಮಾ ರಂಗಗಳನ್ನ ಬೆಳೆಸುವಂತ ಸ್ಥಿತಿಯಲ್ಲಿ ಇರ್ತಕ್ಕಂತ ಏನು ಸಿನಿಮಾ ರಂಗವು ಸರಿ ಸಿನಿಮಾದ ಸ್ಥಿತಿಗೆ ಬ್ಯಾನ್ ಮಾಡ್ಬೇಕು ಅನ್ನೋಂತ ವಿಚಾರ. ಕೇವಲ ಏನು ಉತ್ತರ ಕರ್ನಾಟಕ ಭಾಗದ ಜಾನಪದ ಸಾಹಿತ್ಯದ ಜೊತೆಯಲ್ಲಿ ಸಿನಿಮಾ ರಂಗದಲ್ಲಿ ಬರ್ತಕ್ಕಂತ ಅತ್ಯಂತ ಏನು ಕ್ರೂರ ಹಿಂಸಾತ್ಮಕ ಮನೋಭಾವನೆಯನ್ನ ಬಿಂಬಿಸುವಂತದ್ದು, ಹಿಂಸೆಯನ್ನ ಪ್ರಚೋದನೆ ಮಾಡುವಂತದ್ದು, ಏನು ಮಕ್ಕಳು ಹಿಂಸೆ ಮೂಲಕ ಏನಪ್ಪಾ ಅಂದ್ರೆ ಈಗ ಸಾಕಷ್ಟು ಏನಪ್ಪಾ ಅಂದ್ರೆ ಏನಂತಾರಲ್ಲ ಹೌದಾ ರಾಬ್ರಿಗಳಾಗ್ತಾವ, ಸಾಕಷ್ಟು ಅತ್ಯಾಚಾರಗಳಾಗ್ತಾವ. ಇವೆಲ್ಲ ಮೂಲ ಕಾರಣ ಏನು? ಸಿನಿಮಾಗಳಿಂದ ಮಕ್ಕಳು ಪ್ರಚೋದನೆಗೊಳಪಡ್ತಿದ್ದಾರೆ, ಧಾರಾವಾಹಿಗಳಲ್ಲಿ ಸುದ್ದಿ ಅದನ್ನ ಪ್ರಚೋದನೆಗೊಳಪಡಿಸ್ತಿದ್ದಾರೆ. ಹೀಗಾಗಿ ಧಾರಾವಾಹಿ ಮತ್ತು ಸಿನಿಮಾದಲ್ಲಿ ಇದು ಅತ್ಯಂತ ಹೆಚ್ಚಾಗಿ ನಡೀತಾ ಇದೆ. ಹಾಗಾಗಿ ಇದನ್ನು ಸತಿಗೆ ಸ್ವತಃ ಏನಪ್ಪಾ ಅಂದ್ರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ತಾವು ಸಾಮಾಜಿಕ ಕಳಕಳಿನ ಹೊಂದಿದ್ದ ವ್ಯಕ್ತಿ, ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಫಿಲ್ಮ್ ಚೇರ್ಗೆ ತಾವೇ ಒಂದು ಆದೇಶವನ್ನ ಮಾಡಿಸ್ಬೇಕು. ಯಾರಾದ್ರೂ ಈ ತರಕ್ಕೆ ಏನಪ್ಪಾ ಅಂದ್ರ ನಮ್ಮ ಕರ್ನಾಟಕದಲ್ಲಿ ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಕೆಲಸ ಯಾವುದೇ ಒಂದು ಯಾವುದೇ ಒಂದು ಸಾಮಾಜಿಕ ಏನಪ್ಪಾ ಅಂದ್ರ ಚಲನಚಿತ್ರಗಳಾಗ್ಲಿ ಧಾರಾವಾಹಿಗಳಾಗ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ಜಾನಪದ ಸಾಹಿತ್ಯ ಕಲಾವಿದರಿಗಾಗಲೂ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಖುಷಿ ಅನಿಸ್ತಾನೆ. ಯಾಕಂದ್ರೆ ನಮ್ಮ ಭಾಗದ ಮಕ್ಕಳು ಒಂದಿಷ್ಟು ನಮ್ಮ ಮನೆಗೆಲ್ಲ ನಾನು ನೋಡ್ತಿರ್ತೀನಿ, ಸಣ್ಣ ಸಣ್ಣ ಮಕ್ಕಳು ಇರ್ತಾವ, ಹಾರಿ ಹೊತ್ತ ಪಾರಿವಾಳ ಹಾಡ ಆಡ್ತಾವ. ನಾವೇನ್ ಮಾಡಕ್ ಸಾಧ್ಯ? ಎಲ್ಲಿ ಪಾರಿವಾಳ ಹಾರ್ತು, ಯಾವಾಗ ಹಾರ್ತು, ಎಲ್ಲಿ ಹಾರ್ತು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಹೌದಾ? ಹೀಗಾಗಿ ಅದು ಅವ್ರ ತಪ್ಪಲ್ಲ. ಯಾಕಂದ್ರೆ ಪದೇ ಕೆಟ್ಟದನ್ನ ಕೇಳಿ ಇದೇ ಸತ್ಯವಾದದ್ದು ಅನ್ನುವಂತ ವಿಚಾರ. ಈಗ ರಾಜಕಾರಣ ಇದೆಯಲ್ಲ, ರಾಜಕಾರಣದಲ್ಲಿ ನಾವು ಸಿದ್ದರಾಮಯ್ಯನು, ಕುಮಾರಸ್ವಾಮಿ, ಯಡಿಯೂರಪ್ಪ ಮೂರು ಮುಖ ಬಿಟ್ರೆ ಯಾವ ರಾಜ್ಯದಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಇವ್ರು ಬಿಟ್ರೆ ಅವ್ನು ಬಿಟ್ರೆ ಇವನು ಅನ್ನುವಂತ ಈ ತರಕ್ಕೆ ವಾತಾವರಣದಲ್ಲಿ ಏನಪ್ಪಾ ಅಂದ್ರೆ ರಾಜಕಾರಣವನ್ನ ಹೇಗೆ ಪದೇ ಏನೋ ಈಗ ದೊಡ್ಡ ಸ್ಯಾಟಲೈಟ್ ಮಾಧ್ಯಮಗಳು ತೋರಿಸಿ ಇವರೇ ಇರಬೇಕು, ರಾಜ್ಯದಲ್ಲಿ ಇದ್ರೆ ಇವರೇ ಇರಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಹೇಗೆ ತರ್ತಿದ್ದಾರೆ, ಹಾಗೆ ಇದು ಈ ಸಾಹಿತ್ಯ ರಂಗವು ಇದು ಈ ತರಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇದನ್ನ ಬದಲಾವಣೆ ಆಗ್ಬೇಕು. ಇದು ಒಂಥರಕ್ಕೆ ಸಮಾಜದಲ್ಲಿ ಮೌಲ್ಯಗಳನ್ನ ಅತ್ಯಂತ ಇಂಡೈರೆಕ್ಟ್ ಕೊಲೆ ಮಾಡುದು ಅಂತ ಕರಿತಾರಲ್ಲ, ಇದಾಗ್ತಿದೆ, ಇದು ಆಗ್ಬಾರ್ದು ಅನ್ನೋಂಥ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೊಡ್ತಿದ್ದೀವಿ. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಪದ ಸಾಹಿತ್ಯದವರು ಒಕ್ಕಟ್ಟಾಗಿ ಕೂಡ್ಕೊಂಡು ಹೋರಾಟವನ್ನ ಮಾಡ್ತಿದ್ದಾರೆ. ಮತ್ತೆ ನೀವು ಸಿನಿ ರಂಗದವರು ನೀವು ಒಂದ್ ಸ್ವಲ್ಪ ಏನಾದ್ರು ಮಾಡ್ರಿ. ಬರೇ ನೀವು ಪಿಕ್ಚರ್ ತಗೊಂಡು ನಿಮ್ಮ ಮನೆ ಕೂತ್ಕೊಂಡು ನಿಮ್ಮ ಮಕ್ಕಳನ್ನ ಹೊರದೇಶ ಶಾಲೆ ಕಸೋಕ್ ಕೂತ್ಕೊಂಡ್ ಬಿಡ್ತೀರಿ. ಆದ್ರೆ ಇಲ್ಲಿ ಅದೇ ಸಿನಿಮಾಗಳನ್ನ ನೋಡಿದಂತ ದಕ್ಷಿಣ ಕರ್ನಾಟಕ ಇರಲಿ ಉತ್ತರ ಕರ್ನಾಟಕ ಇರಲಿ ಸಿನಿಮಾ ಪ್ರಿಯರ್ ಇರ್ತಕ್ಕಂತ ಕರ್ನಾಟಕದ ಜನತೆಯ ಮಕ್ಕಳ ಮೇಲೆ ಏನು ಪರಿಣಾಮವನ್ನು ಬೀರಿಸ್ತಿದ್ರಿ ಅಲ್ಲ. ಈಗ ಯಾರೋ ದರ್ಶನ್ ಅವರು ಸಿನಿಮಾ ಬಂದಿದೆ, ಕಿಚ್ಚ ಸುದೀಪ್ ಅವರು ಸಿನಿಮಾ ಬಂದಿದೆ. ನೀವೆಲ್ಲ ಇಂಗ್ಲಿಷ್ ಸಿನಿಮಾಗಳ ಹೆಸರನ್ನ ಇಟ್ಕೊಂಡು ಮಾಡ್ಕೊಂಡು ಶಿಸ್ತ ದುಡ್ಡು ಮಾಡ್ಕೊಟ್ಟು ಕನ್ನಡದ ಮ್ಯಾಗ ಏನಪ್ಪ ಒಂದಿಷ್ಟು ಯುದ್ಧ ಮಾಡ್ರಿ ಅಂತ ಹೇಳ್ತಿದ್ರಿ. ಯಾರ ಮ್ಯಾಗ ಯುದ್ಧ ಮಾಡೋದು, ಎಲ್ಲಿ ಮಾಡೋದು ಯುದ್ಧ ಮತ್ತೆ ನೀವು ಪ್ರಚೋದನೆ ನೀಡ್ತಿರಲ್ಲ. ಹೀಗಾಗಿ ಈ ಕೆಟ್ಟ ಮನಸ್ಥಿತಿಯನ್ನ ಬದಲಾಯಿಸಬೇಕು, ಸಿನಿಮಾ ರಂಗದಲ್ಲಿ ಅಶ್ಲೀಲತೆಯನ್ನ ತೊಲಗಿಸಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಹಾಕೊಳ್ಳಕ್ಕೆ ಬಂದಿದ್ದೇವೆ ಸರ್. ನಾನು ಶಿವಾನಂದ ಹೆಡ್ಡೆ ಅಂತ ಹೇಳಿ KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।